Very good morning to all second year BCom students. Welcome to the live class, online class on cost and management accounting paper 2. So far we have solved 67 problems on a reconciliation statement. Today's special is today's speciality of the problem is we are given with loss. So far we have solved the problem on reconciliation with the base profit. Correct. Today, with the base loss, if base loss is given, what you have to do? ನೆನ್ಪಿಟ್ಟುಕೊಳ್ಳಿ ಬೇಸ್ ಲಾಸ್ ಇದ್ದವಾಗ ಒಂದು ಎಕ್ಸ್ಟ್ರಾ ಸ್ಟೆಪ್ ಇದೆ. ನಾವು ಬೇಸ್ ಪ್ರಾಫಿಟ್ ಕೊಟ್ಟವ ಹೇಗೆ ಮಾಡ್ತೀವಿ ಅದೇ ರೀತಿ ಅನಲೈಸ್ ಮಾಡಬೇಕು. ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4 ತನಕ ಆಗಿ ಹೋಗೋದು. ಸ್ಟೆಪ್ 4ಅಲ್ಲಿ ಏನು ಆನ್ಸರ್ ಬರುತ್ತೆ ನಮಗೆ ಆ್ಯಡ್ ಮಾಡ್ಲಿಕ್ಕೆ ಅಂತ ಬಂದರೆ ನಾವು ಸ್ಟೆಪ್ 5ಅಲ್ಲಿ ಲೆಸ್ ಮಾಡಬೇಕು. ನಮಗೆ ಸ್ಟೆಪ್ 4ಅಲ್ಲಿ ಲೆಸ್ ಮಾಡ್ಲಿಕ್ಕೆ ಬಂದರೆ ಅದನ್ನು ಆ್ಯಡ್ ಮಾಡಬೇಕು. ಅಂದರೆ ಇನ್ ಸಿಂಪಲ್ ನಮ್ಮ ಹಿಂದಿನ ಸ್ಟೆಪ್ಸ್ ಪ್ರಕಾರ ಏನು ಆನ್ಸರ್ ಬರುತ್ತೆ ಅದರ ಉಲ್ಟೆ ಹೋದರೆ ಆಯಿತು. ಆ್ಯಡ್ ಮಾಡ್ಲಿಕ್ಕೆ ಬಂದರೆ ಲೆಸ್ ಮಾಡಬೇಕು, ಲೆಸ್ ಮಾಡ್ಲಿಕ್ಕೆ ಬಂದರೆ ಆ್ಯಡ್ ಮಾಡಬೇಕು. ಯಾಕೆ ಕೇಳಿದ್ರೆ ಲಾಸ್ ಕೊಟ್ಟ ಅಕೌಂಟ್. ನಾನು ನಿಮ್ಗೆ ಹೇಳಿದ್ದೇನು, ಈ ಬಿ ಪಿ ಜಾಸ್ತಿ ಆದರೆ ಕಡಿಮೆ ಮಾಡಬೇಕು, ಬೇಸ್ ಪ್ರಾಫಿಟ್ ಜಾಸ್ತಿ ಆದರೆ ಕಡಿಮೆ ಮಾಡಬೇಕು. ಅದು ನನ್ನ ಪ್ರಿನ್ಸಿಪಲ್. ಬಿ ಪಿ ಕಡಿಮೆ ಆದರೆ ಜಾಸ್ತಿ ಮಾಡಬೇಕು. ಬಿ ಪಿ ಅಂದರೆ ಬೇಸ್ ಪ್ರಾಫಿಟ್, ಲಾಸ್ ಬಗ್ಗೆ ಹೇಳಿಲ್ಲ ನಾನು. ಸೊ ಲಾಸ್ ಕೊಟ್ಟವಾಗ ಮಾತ್ರ ನಿಮಗೆ ಬಿ ಪಿ ಬೇಸ್ ಪ್ರಾಫಿಟ್ ಏನು ಆನ್ಸರ್ ಬರುತ್ತೆ ಅದು ಉಲ್ಟಾ ಮಾಡಿದ್ರೆ ಆಯ್ತು. ಓಕೆ, ನಾವು ಲುಕ್ ಎಟ್ ದಿ ಪ್ರಾಬ್ಲಮ್. ಕಾಣ್ತಾ ಉಂಟಲ್ಲ ಪ್ರಾಬ್ಲಮ್? Problem number 6, correct? Base loss. Net loss as per cost account and net loss as per financial account. Is it visible to everyone? ಯಾರೊಬ್ರು ಮಾತಾಡಿ. PPT ಕಾಣ್ತಾ ಉಂಟಲ್ಲ? PPT ಕಾಣ್ತಾ ಉಂಟಾ? Yes, sir. Okay, thank you. So net loss as per cost account, net loss as per financial account. So far we have solved problem on base profit. Net profit ಕೊಟ್ಟಿದ್ರು. ಈಗ net loss ಕೊಟ್ಟ ಕಾರಣ ಒಂದು ಸ್ಟೆಪ್ ಎಕ್ಸ್ಟ್ರಾ. ಅದೇನಂತ ನನಗೆ ಹೇಳಿದ್ದು ನಿಮಗೆ. 4ನೇ ಸ್ಟೆಪ್ ನಮ್ಗೆ ಏನು ಆನ್ಸರ್ ಬರುತ್ತೆ ಉಲ್ಟಾ ಮಾಡಿದ್ರೆ ಆಯ್ತು. ಓಕೆ, now let us work out the problem. I will share you my Excel sheet. Excel sheet ಅನ್ನು ಶೇರ್ ಮಾಡ್ತೇನೆ ಇವಾಗ. ಎಸ್, ಇದು ಕಾಣ್ತಾ ಉಂಟು ನಿಮಗೆ? ಎಕ್ಸೆಲ್ ಶೀಟ್ ಕಾಣ್ತಾ ಉಂಟು? ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲ ಇದು ಕಾಣಲೇಬೇಕು ನಿಮಗೆ. ಕಾಣ್ತಾ ಉಂಟಲ್ಲ? ಒಬ್ಬರು ರಿಪ್ಲೈ ಕೊಡಿ. ಒಬ್ಬರು ರಿಪ್ಲೈ ಕೊಡಿ. ಕಾಣ್ತಾ ಉಂಟಾ? ಎಕ್ಸೆಲ್ ಶೀಟ್ ಕಾಣ್ತಾ ಉಂಟಾ? ಹಾ, ಎಸ್, ಓಕೆ, ಥ್ಯಾಂಕ್ ಯು. ಓಕೆ, ಮ್ಯೂಟ್ ಮಾಡಿ ಇಮಿಡಿಯೇಟ್. ನೆಟ್ ಲಾಸ್ ಆಸ್ ಪರ್ you are given with net loss as per cost account ಕೊಟ್ಟಿದ್ದಾನೆ, net loss as per financial account ಕೊಟ್ಟಿದ್ದಾರೆ. ಸೊ ಎರಡನ್ನು ಕೊಟ್ಟವಾಗ ನಾವು ಯಾವ ತಗೊಳ್ತೇನೆ? ಕಾಸ್ಟಿಂಗ್ ತಗೊಳ್ತೇನೆ. ಕರೆಕ್ಟ್ ಅಲ್ಲ? ಯು ಕ್ಯಾನ್ ಟೇಕ್ ಯುವರ್ ಫೈನಾನ್ಷಿಯಲ್ ಆಲ್ಸೋ. ದರ್ ಇಸ್ ನೋ ಹಾರ್ಡ್ ಅಂಡ್ ಫಾಸ್ಟ್ ರೂಲ್. ಫಿನಾನ್ಷಿಯಲ್ ಅಕೌಂಟ್ ತಗೊಂಡು ಆನ್ಸರ್ ಮಾಡಿ ನಿಮಗೆ ಬರ್ತದೆ. ಆನ್ಸರ್ ಟ್ಯಾಲಿ ಆಗಲೇಬೇಕು. ಎರಡು ಪ್ರಾಬ್ಲಮ್ ಕೊಟ್ಟವರು ನಮಗೆ ಟ್ಯಾಲಿ ಆಗಲೇಬೇಕಾಗುತ್ತೆ. ಯು ವಿಲ್ ಗೆಟ್ ಫುಲ್ ಮಾರ್ಕ್. ನೋ ನಥಿಂಗ್ ಟು ವರಿ. ಸೊ ನೆಟ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟ್ ವಿದಿನ್ ಬ್ರಾಕೆಟ್ ಬೇಸ್ ಲಾಸ್, ನಾಟ್ ಪ್ರಾಫಿಟ್, ಬೇಸ್ ಲಾಸ್. ಈಗ ಕಾಸ್ಟಿಂಗ್ ಪ್ರಕಾರ ನೆಟ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಪ್ರಕಾರ ಎಷ್ಟು? 3,44,800. ಸೊ ಲಾಸ್ಟ್ ಕಾಲಮ್ ಬರೀರಿ, 3,44,800. then add, leave some space, less. Okay, fine. Now come to the problem. First item, works overhead. Net loss as for financial account is 4,32,090. that will be the answer. ನಮ್ಗೆ ಅಷ್ಟು ಆನ್ಸರ್ ಬರಬೇಕು. ಈಗ ಆ್ಯಡ್ ಮತ್ತು ಲೆಸ್ ಆದಮೇಲೆ 4,32,090 ಆನ್ಸರ್ ಬರಬೇಕು. ಓಕೆ, ವರ್ಕ್ಸ್ ಓವರ್ಹೆಡ್ ಅಂಡರ್ ರಿಕವರ್ಡ್ ಇನ್ ಕಾಸ್ಟ್ ಅಕೌಂಟ್. Works overhead under recovered in cost account. Works overhead is an expense. Clear? Expenses under recovered ಅಂದ್ರೆ ಕಡಿಮೆ ತೋರಿಸಿದ್ದು ಎಲ್ಲಿ? ಕಾಸ್ಟ್ ಅಕೌಂಟ್ ಅಲ್ಲಿ. ವರ್ಕ್ ಎಕ್ಸ್ಪೆನ್ಸಸ್ ಕಾಸ್ಟಿಂಗ್ ಅಲ್ಲಿ ಕಡಿಮೆ ತೋರಿಸಿದ್ದು ಅಂಡರ್ ರಿಕವರ್ಡ್ ಇನ್ ಕಾಸ್ಟ್ ಅಕೌಂಟ್. ಎಕ್ಸ್ಪೆನ್ಸಸ್ ಅನ್ನ ಕಾಸ್ಟಿಂಗ್ ಅಲ್ಲಿ ಕಡಿಮೆ ತೋರಿಸಿದ ಕಾರಣ ಕಾಸ್ಟಿಂಗ್ ಪ್ರಾಫಿಟ್ ಜಾಸ್ತಿ. ಸರಿಯಲ್ಲ? ಕಾಸ್ಟಿಂಗ್ ಪ್ರಾಫಿಟ್ ಜಾಸ್ತಿ ಅರ್ಥ ಅಂತ ಬೇಸ್ ಪ್ರಾಫಿಟ್ ಜಾಸ್ತಿ ಆಯ್ತು. ಬೇಸ್ ಪ್ರಾಫಿಟ್ ಜಾಸ್ತಿ ಆದ ಕಾರಣ ನಾವು ಲೆಸ್ ಮಾಡಬೇಕು. ಬಟ್ ಇಲ್ಲಿ
ಬಟ್ ಇಲ್ಲಿ ನಾವು ಲಾಸ್ ಕೊಟ್ಟ ಕಾರಣ ಆ್ಯಡ್ ಮಾಡಬೇಕು. ಈಗ ಲಾಸ್ಟ್ ಸೆಂಟೆನ್ಸ್ ಎಕ್ಸ್ಟ್ರಾ ಏನು ಹೇಳಿದ್ರೆ ಲಾಸ್ ಕೊಟ್ಟ ಕಾರಣ, ಬಟ್ ಇಲ್ಲಿ ಲಾಸ್ ಕೊಟ್ಟ ಕಾರಣ ಆ್ಯಡ್ ಮಾಡಬೇಕು. ಇದು ಎಕ್ಸ್ಟ್ರಾ ಸೆಂಟೆನ್ಸ್. ಯಾಕೆ ಈ ಸೆಂಟೆನ್ಸ್ ಎಕ್ಸ್ಟ್ರಾ ಬಂತು? ಲಾಸ್ ಕೊಟ್ಟ ಕಾರಣ. ರಿಪೀಟ್, ವರ್ಕ್ಸ್ ಓವರ್ಡ್ ಇಸ್ ಎನ್ ಎಕ್ಸ್ಪೆನ್ಸ್. ಎಕ್ಸ್ಪೆನ್ಸ್ ಈಸ್ ಅಂಡರ್ ರಿಕವರ್ಡ್ ಇನ್ ಕಾಸ್ಟ್ ಅಕೌಂಟ್. Since as an expense is less centered in under means kadame ತೋರಿಸಿದ್ರು. Expense is less centered in costing. Since as an expense is less centered in costing profit increased. Costing profit increased means base profit increased. Since base profit increased, we have to deduct. ಕರೆಕ್ಟ್ ಅಲ್ಲ? ಹಳೆ ಸ್ಟೆಪ್ ಪ್ರಕಾರ. ಬಟ್ ಇಲ್ಲಿ ಡಿಡಕ್ಟ್ ಮಾಡೋ ಬದಲಿಗೆ ಆ್ಯಡ್ ಮಾಡಬೇಕು. ಯಾಕೆ ಕೇಳಿದ್ರೆ ಲಾಸ್ ಕೊಟ್ಟ ಕಾರಣ. ಸೊ ಆ್ಯಡ್ ವರ್ಕ್ಸ್ ಓವರ್ಹೆಡ್ ಅಂಡರ್ ರಿಕವರ್ಡ್ in cost account. Works overhead under recovered in kadime ತೋರಿಸಿದ್ದು. works overhead under recovered in cost account ಆಡ್ ಮಾಡಬೇಕು. ಸಾರಿ, ಎಷ್ಟು ಅಮೌಂಟ್ ಎಷ್ಟು ನೋಡಿ. ಅಮೌಂಟ್ ಎಷ್ಟು? 6240. 6240 ಇನ್ನರ್ ಕಾಲಮ್ ಬರೀರಿ. Clear? Next item. Depreciation overcharged in cost account. Depreciation is expense. Expense is more entered in costing. Since it's an expense is more entered in costing. Costing profit reduced. Costing profit reduced means base profit reduced. Since base profit reduced, we have to add. But ಇಲ್ಲಿ ಲೆಸ್ ಮಾಡಬೇಕು ಲಾಸ್ ಕೊಟ್ಟ ಕಾರಣ. ಬಟ್ ಇಲ್ಲಿ ಲೆಸ್ ಮಾಡಬೇಕು ಲಾಸ್ ಕೊಟ್ಟ ಕಾರಣ. ಸೊ ಹಾಗಿದ್ರೆ ಲೆಸ್ ಡಿಪ್ರಿಸಿಯೇಷನ್ ಲೆಸ್ ಮಾಡಬೇಕು. ಲೆಸ್ ಡಿಪ್ರಿಸಿಯೇಷನ್ ಓವರ್ ಚಾರ್ಜ್ಡ್ ಇನ್ ಕಾಸ್ಟ್ ಅಕೌಂಟ್. ಅಮೌಂಟ್ ಎಷ್ಟು ನೋಡಿದ್ರು? 2600. 2600. Okay, next item. Administrative overhead recovered more in cost account. Recovered more in cost account ಇರುತ್ತೆ ಅಂತ ಕಾಸ್ಟಿಂಗ್ ಅಲ್ಲಿ ಜಾಸ್ತಿ ತೋರಿಸಿದ್ದು. Administrative overhead ಹೇಳಿದ್ರೆ ಎಕ್ಸ್ಪೆನ್ಸಸ್ ಓವರ್ ರಿಕವರ್ಡ್ ಮೋರ್ ಎಂಟರ್ಡ್ ಇನ್ ಕಾಸ್ಟ್ ಅಕೌಂಟ್. ಎಕ್ಸ್ಪೆನ್ಸಸ್ ಕಾಸ್ಟಿಂಗ್ ಅಲ್ಲಿ ಜಾಸ್ತಿ ತೋರಿಸಿದ ಕಾರಣ ಕಾಸ್ಟಿಂಗ್ ಪ್ರಾಫಿಟ್ ಕಡಿಮೆ ಆಯಿತು. ಕಾಸ್ಟಿಂಗ್ ಪ್ರಾಫಿಟ್ ಕಡಿಮೆ ಅಂದರೆ ಬೇಸ್ ಪ್ರಾಫಿಟ್ ಕಡಿಮೆ ಆಯಿತು. ಬೇಸ್ ಪ್ರಾಫಿಟ್ ಕಡಿಮೆ ಆದ ಕಾರಣ ನಾವು ಜಾಸ್ತಿ ಮಾಡಬೇಕು, ಆ್ಯಡ್ ಮಾಡಬೇಕು. ಬಟ್ ಇಲ್ಲಿ ಲೆಸ್ ಮಾಡಬೇಕು. ಲಾಸ್ ಕೊಟ್ಟ ಕಾರಣ ಲೆಸ್ ಮಾಡಬೇಕು. ಲೆಸ್ ಮಾಡಬೇಕು. ಅಡ್ಮಿನಿಸ್ಟ್ರೇಟಿವ್ ಓವರ್ ರೆಕಾರ್ಡ್ ಮೋರ್ ಇನ್ ಕಾಸ್ಟ್ ಅಕೌಂಟ್. ಅಮೌಂಟ್ ಎಷ್ಟು ನೋಡಿ? 3400. ನೆಕ್ಸ್ಟ್ ಐಟಮ್, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್. ಯಾವ ಬುಕ್ ಅಂತ ಹೇಳಿಲ್ಲ, ದಟ್ ಇಸ್ ಇಂಪ್ಲೈಡ್. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಎಲ್ಲಿ ನಾವು ತೋರಿಸ್ತೇವೆ? ಕಾಸ್ಟ್ ಶೀಟ್ ತಗೋತೇವಾ? ನೋ. ಸೊ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಎಂಟರ್ಡ್ ಓನ್ಲಿ ಇನ್ ಫಿನಾನ್ಷಿಯಲ್ ಅಕೌಂಟ್. ಈ ಇಂಟ್ರೆಸ್ಟ್ ರೆವಿನ್ಯೂ ಎಲ್ಲ ತೋರಿಸೋದು ಎಲ್ಲಿ? ಫಿನಾನ್ಷಿಯಲ್ ಅಕೌಂಟ್ ಮಾತ್ರ. ಕಾಸ್ಟಿಂಗ್ ಅಲ್ಲಿ ರೆವಿನ್ಯೂ ತಗೊಳ್ಳೋದಿಲ್ಲ. ಸೊ ದಿಸ್ ಈಸ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಇಸ್ ಎ ರೆವಿನ್ಯೂ. ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ, ಹೂಡಿಕೆ ಮಾಡ್ತಾರೆ, ಅದಕ್ಕೆ ಲಾಭ, ನಿಮಗೆ ಬಡ್ಡಿ ಕೊಡ್ತಾರೆ, ನಿಮ್ಗೆ ಲಾಭ ಆಯ್ತಲ್ವಾ? ಹಾಗಾಗಿ ಇದು ಇನ್ಕಮ್. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಇಸ್ ಇನ್ಕಮ್. ದಿಸ್ ಇನ್ಕಮ್ ಈಸ್ ನಾಟ್ ಎಂಟರ್ಡ್ ಇನ್ ಕಾಸ್ಟಿಂಗ್. ಲಾಭವನ್ನು ಕಾಸ್ಟಿಂಗ್ ಅಲ್ಲಿ ತೋರಿಸಲಿಲ್ಲ. ಲಾಭವನ್ನು ಕಾಸ್ಟಿಂಗ್ ಅಲ್ಲಿ ತೋರಿಸದೇ ಇದ್ದ ಕಾರಣ ಕಾಸ್ಟಿಂಗ್ ಪ್ರಾಫಿಟ್ ಕಡಿಮೆ. ಕಾಸ್ಟಿಂಗ್ ಪ್ರಾಫಿಟ್ ಕಡಿಮೆ ಅಂದರೆ ಬೇಸ್ ಪ್ರಾಫಿಟ್ ಕಡಿಮೆ. ಬೇಸ್ ಪ್ರಾಫಿಟ್ ಕಡಿಮೆ ಆದ ಕಾರಣ ನಾವು ಆ್ಯಡ್ ಮಾಡಬೇಕು. ಬಟ್ ಇಲ್ಲಿ ಲಾಸ್ ಕೊಟ್ಟ ಕಾರಣ ಲೆಸ್ ಮಾಡಬೇಕು. ಬಟ್ ಇಲ್ಲಿ ಲಾಸ್ ಕೊಟ್ಟ ಕಾರಣ ಲೆಸ್ ಮಾಡಬೇಕು. ಲೆಸ್ ಮಾಡಬೇಕು. ಎಸ್. ಅಮೌಂಟ್ ಎಷ್ಟು ನೋಡಿ? 17,500. 17,500. Okay, next item. Goodwill written off in financial book. Financial book ಅಂತ ಹೇಳೋ ಅವಶ್ಯಕತೆ ಇಲ್ಲ. Goodwill written off ಫೈನಾನ್ಷಿಯಲ್ ಬುಕ್ ಅಲ್ಲಿ ಎಂಟ್ರಿ ಮಾಡೋದಲ್ವಾ? ಓಕೆ, ನಾವು ಕಾಸ್ಟ್ ಶೀಟ್ ಮಾಡೋ ಗುಡ್ವಿಲ್ ತಗೊಳ್ಳೋದಿಲ್ಲ. ಓಕೆ, ಇಟ್ಸ್ ಎನ್ ಎಕ್ಸ್ಪೆನ್ಸ್. ದಿಸ್ ಎಕ್ಸ್ಪೆನ್ಸಸ್ ಇಸ್ ನಾಟ್ ಎಂಟರ್ಡ್ ಇನ್ ಕಾಸ್ಟಿಂಗ್. ದಿಸ್ ಎಕ್ಸ್ಪೆನ್ಸಸ್ ನಾಟ್ ಎಂಟರ್ಡ್ ಇನ್ ಕಾಸ್ಟಿಂಗ್. ಎಕ್ಸ್ಪೆನ್ಸಸ್ ಅನ್ನ ಕಾಸ್ಟಿಂಗ್ ಅಲ್ಲಿ ತೋರಿಸದೇ ಇದ್ದ ಕಾರಣ ಕಾಸ್ಟಿಂಗ್ ಪ್ರಾಫಿಟ್ ಜಾಸ್ತಿ ಆಯ್ತು. ಕಾಸ್ಟಿಂಗ್ ಪ್ರಾಫಿಟ್ ಜಾಸ್ತಿ ಅಂದರೆ ಬೇಸ್ ಪ್ರಾಫಿಟ್ ಜಾಸ್ತಿ ಆಯ್ತು. ಬೇಸ್ ಪ್ರಾಫಿಟ್ ಜಾಸ್ತಿ ಆದ ಕಾರಣ ಲೆಸ್ ಮಾಡಬೇಕು. ಬಟ್ ಇಲ್ಲಿ ಲಾಸ್ ಕೊಟ್ಟ ಕಾರಣ ಆ್ಯಡ್ ಮಾಡಬೇಕು. ಬಟ್ ಇಲ್ಲಿ ಲಾಸ್ ಕೊಟ್ಟ ಕಾರಣ ಆ್ಯಡ್ ಮಾಡಬೇಕು. ಬಹುಶಃ ನಿಮಗೆ ಲಾಸ್ ಕೊಟ್ಟರೆ ಏನಂತ ಗೊತ್ತಾಯ್ತು. ಒಂದು ಸ್ಟೆಪ್ ಎಕ್ಸ್ಟ್ರಾ ಏನಂತ ಗೊತ್ತಾಯ್ತು. ಒಂದು ಸ್ಟೆಪ್ ಏನು ಮಾಡಬೇಕು, ನಮ್ಗೆ ಏನು ಆನ್ಸರ್ ಬರುತ್ತೆ 4ನೇ ಸ್ಟೆಪ್ಪಲ್ಲಿ ಅದರ ಉಲ್ಟು ಹೋದ್ರೆ ಆಯ್ತು ನಾವು. ಓಕೆ, ಅಮೌಂಟ್ ಎಷ್ಟು ನೋಡಿ? ಇದು ಗುಡ್ವಿಲ್ ರಿಟರ್ನ್ ಆಫ್ 11,400.
ಓಕೆ, ನೆಕ್ಸ್ಟ್ ಐಟಮ್ ಇನ್ಕಮ್ ಟ್ಯಾಕ್ಸ್. ಎಲ್ಲಿ ಎಂಟ್ರಿ ಆಗಿರುತ್ತೆ ಇದು? ಇನ್ಕಮ್ ಟ್ಯಾಕ್ಸ್ ಕಾಸ್ಟ್ ಶೀಟ್ ತಗೊಳ್ಳೋದಿಲ್ಲ ನಾವು, ಕರೆಕ್ಟ್ ಅಲ್ಲ? ಸೊ ಇಸ್ ಎನ್ ಎಕ್ಸ್ಪೆನ್ಸ್. ಇನ್ಕಮ್ ಟ್ಯಾಕ್ಸ್ ಇಸ್ ಎನ್ ಎಕ್ಸ್ಪೆನ್ಸ್. ಎಕ್ಸ್ಪೆನ್ಸ್ ಇಸ್ ಎಂಟರ್ಡ್ ಇನ್, ನಾಟ್ ಎಂಟರ್ಡ್ ಓನ್ಲಿ ಇನ್ ಫಿನಾನ್ಷಿಯಲ್ ಅಕೌಂಟ್, ನಾಟ್ ಎಂಟರ್ಡ್ ಇನ್ ಕಾಸ್ಟಿಂಗ್. ಎಕ್ಸ್ಪೆನ್ಸಸ್ ಕಾಸ್ಟಿಂಗ್ ಅಲ್ಲಿ ತೋರಿಸಲಿಲ್ಲ. ಎಕ್ಸ್ಪೆನ್ಸಸ್ ಕಾಸ್ಟಿಂಗ್ ಅಲ್ಲಿ ತೋರಿಸದೇ ಇದ್ದ ಕಾರಣ, ಎಕ್ಸ್ಪೆನ್ಸ್ ತೋರಿಸಿದ್ರೆ ಕಾಸ್ಟಿಂಗ್ ಪ್ರಾಫಿಟ್ ಜಾಸ್ತಿ ಇದೆ. ಕಾಸ್ಟಿಂಗ್ ಪ್ರಾಫಿಟ್ ಜಾಸ್ತಿ ಅಂದರೆ ಬಿ ಪಿ ಜಾಸ್ತಿ ಇದೆ. ಬಿ ಪಿ ಜಾಸ್ತಿ ಆದ ಕಾರಣ ನಾವು ಕಡಿಮೆ ಮಾಡಬೇಕು, ಲೆಸ್ ಮಾಡಬೇಕು. ಬಟ್ ಇಲ್ಲಿ ಲಾಸ್ ಕೊಟ್ಟ ಕಾರಣ ಆ್ಯಡ್ ಮಾಡಬೇಕು, ಇನ್ಕಮ್ ಟ್ಯಾಕ್ಸನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಇನ್ಕಮ್ ಟ್ಯಾಕ್ಸ್ ಎಂಟರ್ಡ್ ಓನ್ಲಿ ಇನ್ ಫೈನಾನ್ಷಿಯಲ್ ಅಕೌಂಟ್, ಅಥವಾ ಇನ್ಕಮ್ ಟ್ಯಾಕ್ಸ್ ನಾಟ್ ಎಂಟರ್ಡ್ ಇನ್ ಕಾಸ್ಟ್ ಅಕೌಂಟ್ ಬಂದರೂ ಪರವಾಗಿಲ್ಲ. ಸೊ ಅಮೌಂಟ್ ಎಷ್ಟು ನೋಡಿ, ಇನ್ಕಮ್ ಟ್ಯಾಕ್ಸು 80,600, 80,600, 80,600. ಓಕೆ, ನೆಕ್ಸ್ಟ್ ಐಟಮ್ ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟ್. ಕ್ರೆಡಿಟ್ ಅಂತ ಕೂಡ ಗೊತ್ತಾಯ್ತು ನಿಮಗೆ, ಇಟ್ಸ್ ರೆವಿನ್ಯೂ. ಡೆಬಿಟ್ ಇದ್ರೆ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಇದ್ರೆ ರೆವಿನ್ಯೂ. ಸೊ ದಿಸ್ ಇಸ್ ಎಂಟರ್ಡ್ ಓನ್ಲಿ ಇನ್ ಫಿನಾನ್ಷಿಯಲ್ ಅಕೌಂಟ್. ಸೊ ಕ್ರೆಡಿಟ್ ಇಂದ ಕಾರಣ ರೆವಿನ್ಯೂ. ರೆವಿನ್ಯೂ ಎಂಟರ್ಡ್ ಈಸ್ ಓನ್ಲಿ ಫಿನಾನ್ಷಿಯಲ್ ಅಕೌಂಟ್. ರೆವಿನ್ಯೂ ನಾಟ್ ಎಂಟರ್ಡ್ ಇನ್ ಕಾಸ್ಟಿಂಗ್, ಕರೆಕ್ಟ್ ಅಲ್ಲ? ಇನ್ನೊಂದು ಅರ್ಥ, ಈ ರೆವಿನ್ಯೂ ಕಾಸ್ಟಿಂಗ್ ಅಲ್ಲಿ ತೋರಿಸದೇ ಇದ್ದ ಕಾರಣ, ರೆವಿನ್ಯೂ ಕಾಸ್ಟಿಂಗ್ ಅಲ್ಲಿ ತೋರಿಸಿದ ಕಾರಣ ಕಾಸ್ಟಿಂಗ್ ಪ್ರಾಫಿಟ್ ಕಡಿಮೆ ಇದೆ. ಕಾಸ್ಟಿಂಗ್ ಪ್ರಾಫಿಟ್ ಕಡಿಮೆ ಅಂದರೆ ಬಿ ಪಿ ಕಡಿಮೆ ಇದೆ. ಬಿ ಪಿ ಕಡಿಮೆ ಆದ ಕಾರಣ ನಾವು ಆ್ಯಡ್ ಮಾಡಬೇಕು. ಬಟ್ ಇಲ್ಲಿ ಲಾಸ್ ಕೊಟ್ಟ ಕಾರಣ ಲೆಸ್ ಮಾಡಬೇಕು. ಸೊ ಹಾಗಿದ್ರೆ ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್ ಲೆಸ್ ಮಾಡಬೇಕು, ಲೆಸ್ ಅಮೌಂಟು ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ 950. ಓಕೆ, ನೆಕ್ಸ್ಟ್ ಐಟಮ್, ಲಾಸ್ಟ್ ಐಟಮ್, depreciation on stock charged in financial account. Depreciation on stock charged in financial account. So it's an expense. Expense entered only in financial account. Expense is not entered in costing. ಅದರ ಅರ್ಥ ಕರೆಕ್ಟ್? ಇನ್ನೊಂದು ಅರ್ಥ ಆಗಿಲ್ವಾ? ಸೊ ಸಿನ್ಸ್ ಇಸ್ ಅನ್ ಎಕ್ಸ್ಪೆನ್ಸ್, ಎಕ್ಸ್ಪೆನ್ಸ್ ಇಸ್ ನಾಟ್ ಎಂಟರ್ಡ್ ಇನ್ ಕಾಸ್ಟಿಂಗ್, ಕಾಸ್ಟಿಂಗ್ ಪ್ರಾಫಿಟ್ ಇನ್ಕ್ರೀಸ್ಡ್. ಎಕ್ಸ್ಪೆನ್ಸಸ್ ಅನ್ನು ಕಾಸ್ಟಿಂಗ್ ಅಲ್ಲಿ ತೋರಿಸಿದ ಕಾರಣ ಕಾಸ್ಟಿಂಗ್ ಪ್ರಾಫಿಟ್ ಜಾಸ್ತಿ ಇದೆ, ಕರೆಕ್ಟ್? ಯಾಕಂದ್ರೆ ಡಿಪ್ರಿಸಿಯೇಷನ್ ಆನ್ ಸ್ಟಾಕ್ ಚಾರ್ಜ್ ಇನ್ ಫೈನಾನ್ಷಿಯಲ್ ಅಕೌಂಟ್ ಕಾಸ್ಟಿಂಗ್ ಅಲ್ಲಿ ಕೊಡಲಿಲ್ಲ ಎಷ್ಟು ಅಂತ, ಅಂದ್ರೆ ಅರ್ಥ ಎಂಟ್ರಿ ಆಗಿಲ್ಲ ಅಂತ ಅರ್ಥ. ಸೊ ಎಕ್ಸ್ಪೆನ್ಸಸ್ ಕಾಸ್ಟಿಂಗ್ ಅಲ್ಲಿ ತೋರಿಸದೇ ಇದ್ದ ಕಾರಣ ಕಾಸ್ಟಿಂಗ್ ಪ್ರಾಫಿಟ್ ಜಾಸ್ತಿ ಆಯಿತು. ಕಾಸ್ಟಿಂಗ್ ಪ್ರಾಫಿಟ್ ಜಾಸ್ತಿ ಅಂದರೆ ಬಿ ಪಿ ಜಾಸ್ತಿ ಆಯಿತು. ಬಿ ಪಿ ಜಾಸ್ತಿ ಆದ ಕಾರಣ ಲೆಸ್ ಮಾಡಬೇಕು. ಬಟ್ ಇಲ್ಲಿ ಲಾಸ್ ಕೊಟ್ಟ ಕಾರಣ ಆ್ಯಡ್ ಮಾಡಬೇಕು. ಬಟ್ ಇಲ್ಲಿ ಲಾಸ್ ಕೊಟ್ಟ ಕಾರಣ ಆ್ಯಡ್ ಮಾಡಬೇಕು, ಕರೆಕ್ಟ್ ಅಲ್ಲ? ಆ್ಯಡ್ ಮಾಡಬೇಕು. ಆ್ಯಕ್ಚುಲಿ ನಿಮಗೆ ಲೆಸ್ ಮಾಡ್ಲಿಕ್ಕೆ ಬಂತು, ಬಟ್ ಲಾಸ್ ಕೊಟ್ಟ ಕಾರಣ ಆ್ಯಡ್ ಮಾಡಬೇಕಂತ ನಾವು ಬೇಸ್ ಲಾಸ್ ಕೊಟ್ಟಾಗ ಮಾತ್ರ, ಇದು ಬೇಸ್ ಲಾಸ್ ಕೊಟ್ಟಾಗ ಮಾತ್ರ ಈ ಒಂದು ಟ್ರೀಟ್ಮೆಂಟ್. ಎಷ್ಟದು? 13,500. 13,500. ಸೊ ಇಲ್ಲಿಗೆಲ್ಲ ಅಮೌಂಟ್ ಆಯಿತು. ಈಗ ಆ್ಯಡ್ ಮಾಡೋದೆಲ್ಲ ಟೋಟಲ್ ಮಾಡಿ, ನಿಮಗೆ ಯು ವಿಲ್ ಗೆಟ್ 1,11,740 ಆ್ಯಡ್ ಮಾಡ್ಲಿಕ್ಕೆ ಬಂತು. ಆಮೇಲೆ 3,44,800 ಪ್ಲಸ್ ಇದನ್ನ ಟೋಟಲ್ ಮಾಡಿ ಎಷ್ಟು ಬರುತ್ತೆ ನೋಡಿ. ಆಗ ನಿಮಗೆ 456,540, 456,540 ಆ್ಯಡ್ ಮಾಡಿದವಾಗ. ಆಮೇಲೆ ಲೆಸ್ ಮಾಡೋ ಟೋಟಲ್ ಮಾಡಿ, ಲೆಸ್ ಮಾಡೋ ಟೋಟಲು ನಿಮಗೆ ಇಲ್ಲಿ ಬರೀದೆ ಅದನ್ನ 24,450. ಈ 4,56,540 ಇಂದ ಈ 24,450 ಲೆಸ್ ಮಾಡಿ. that should be the your answer. Check ಮಾಡಿ, that should be your answer. So 4,32,090, 4,32,090. Please check the problem check ಮಾಡಿ. ಅಷ್ಟೇ ಇದೆಯಾ ನೋಡಿ. ನೆಟ್ ಲಾಸ್ ಆಸ್ ಪರ್ ಫಿನಾನ್ಷಿಯಲ್ ಅಕೌಂಟ್ ಇದೆಯಲ್ಲ, ಅಷ್ಟೇ ಅಂದರೆ ನೀವು ಕರೆಕ್ಟ್ ಮಾಡಿದ್ದೀರಿ. ಸೊ ಬರೀರಿ, ನೆಟ್ ಲಾಸ್ ಆಸ್ ಪರ್ ಫಿನಾನ್ಷಿಯಲ್ ಅಕೌಂಟ್ ಬ್ರಾಕೆಟಲ್ಲಿ ಇಂಟೆಂಡೆಡ್ ಲಾಸ್ ಅಥವಾ ಎಕ್ಸ್ಪೆಕ್ಟೆಡ್ ಲಾಸ್. ಇಸ್ ಇಟ್ ಕ್ಲಿಯರ್? ಓಕೆ, ನಾವು ನೋಡಿ ಈ ರೀತಿ ಬರುತ್ತೆ ನಿಮ್ಗೆ ಆನ್ಸರ್. ಅದು ನೋಡಿ ಈ ರೀತಿ ನಿಮ್ಮ ಆನ್ಸರ್ ಕಾಣ ಬರ್ತದೆ ನೋಡಿ.
ನೋಡಿ, net loss as per financial account, intended loss 4,32,000. Hope you already written answer. ನಿಮ್ಗೆ ಆಲ್ರೆಡಿ ನಾನು ಕಳಿಸಿದ್ದೇನೆ ಆನ್ಸರ್. ಸೊ ನೆಕ್ಸ್ಟ್ ಲೆಟ್ ಅಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್. ಈಗ ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ a company limited gives you the following information for the year 2004, 2014, whatever the year is not important for us. Net loss as per cost account 1,72,000. Net loss as a financial account ನಮ್ಗೆ ಎಲ್ಲಿಯೂ ಕೊಡಲಿಲ್ಲ, ಸೊ ಇಲ್ಲಿ ನಮ್ಗೆ ಆನ್ಸರ್ ಟ್ಯಾಲಿ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ನೆಟ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಮಾತ್ರ ಕೊಟ್ಟ ಕಾರಣ ನಮಗೆ ನಾವು ಬೇಸ್ ಆಗಿ ತಗೊಳ್ಬೇಕು, ಯಾವುದನ್ನ ಕಾಸ್ಟಿಂಗ್ ತಗೊಳ್ಬೇಕಾಗುತ್ತೆ. ಕಾಸ್ಟಿಂಗ್ ನೆಟ್ ಬೇಸ್ ಆಗಿ ತಗೊಳ್ಬೇಕು. ಓಕೆ, ವರ್ಕ್ಸ್ ಓವರ್ ಹೆಡ್, ಆಫೀಸ್ ಓವರ್ ಹೆಡ್, ಡಿಪ್ರಿಸಿಯೇಷನು, ಓಪನಿಂಗ್ ಸ್ಟಾಕು, ಫೈನ್, ಕ್ಲೋಸಿಂಗ್ ಸ್ಟಾಕು, ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್, ಪ್ರಿಲಿಮಿನರಿ ಎಕ್ಸ್ಪೆನ್ಸ್ ರಿಟನ್ ಆಫ್. ಓಕೆ, ಸ್ಮಾಲ್ ಅಡ್ಜಸ್ಟ್ಮೆಂಟ್ ಕರೆಕ್ಷನ್ ಮಾಡ್ಕೊಂಡು ನಾನು ಮೆಸೇಜ್ ಕಳಿಸಿದೆ ನಿಮಗೆ. ರೆಂಟ್ ಆಫ್ ದಿ ಫ್ಯಾಕ್ಟ್ರಿ ಪ್ರಿಮಿಸಸ್ ನಾನು ನಿಮಗೆ ಕಳಿಸುವಾಗ 600 ರೂಪಾಯಿ ಅಂತ ಇತ್ತು, ಅದು 600 ಅಲ್ಲ, 1 ಮಿಸ್ ಆಗಿತ್ತು ತುದಿಯಲ್ಲಿ. ಸೊ ಮೇಕ್ ಇಟ್ 6,000. ಆನ್ಸರ್ಲಿ ಕರೆಕ್ಟ್ ಇದೆ, ಆನ್ಸರ್ ಪಾರ್ಟಲ್ಲಿ ಕರೆಕ್ಟ್. ನಾನು 6,000 ತೊಗೊಂಡಿದ್ದೆ ನಾನು. ಸೊ ಓನ್ಲಿ ಪಿ ಪಿ ಟಿಯಲ್ಲಿ ಅದು 6,000 ಆಗಬೇಕು, 600 ಅಲ್ಲ. ಓಕೆ, ಫೈಂಡ್ ಔಟ್ ದಿ ಪ್ರಾಫಿಟ್ ಆರ್ ಲಾಸ್ ಆಸ್ ಅ ಫಿನಾನ್ಷಿಯಲ್ ಅಕೌಂಟ್ ಬೈ ಪ್ರಿಪೇರ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್. ಓಕೆ, ಸೊ ಇದು ಪ್ರಾಬ್ಲಮ್ಮು. ಲೆಟ್ ಅಸ್ ಕಮ್ ಟು ದಿ Excel sheet. I will share you the Excel sheet now. Okay, ಇದನ್ನು ಡಿಲೀಟ್ ಮಾಡ್ತೇನೆ ಈಗ, ಇದು ಬೇಡ ನಿಮಗೆ. ಓಕೆ, ಹೆಡಿಂಗ್ ಬರೀರಿ, ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್, ಆಮೇಲೆ 3 ಕಾಲಮ್ಸ್, ಪರ್ಟಿಕ್ಯುಲರ್ಸ್ ಕಾಲಮ್, 2 ಇನ್ನರ್ ಕಾಲಮ್, ಅಮೌಂಟ್ ಕಾಲಮ್ 2 ಬೇಕು. ಈಗ ನಾವು ಲುಕ್ ಎಟ್ ದಿ ಪ್ರಾಬ್ಲಮ್. ನೆಟ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಈಸ್ 1,72,400. 1,72,400 ನೆಟ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟ್ ವಿತ್ ಇನ್ ಬ್ರಾಕೆಟ್ ಬೇಸ್ ಲಾಸ್. ಸೊ ಇಲ್ಲಿಯೂ ಬೇಸ್ ಲಾಸ್ ಇದ್ದ ಕಾರಣ ಏನು ಮಾಡಬೇಕು, ಒಂದು ಸ್ಟೆಪ್ ಎಕ್ಸ್ಟ್ರಾ, 5ನೇ ಸ್ಟೆಪ್ ಎಕ್ಸ್ಟ್ರಾ. 5ನೇ ಸ್ಟೆಪ್ ಏನು ಎಕ್ಸ್ಟ್ರಾ ಕೇಳಿದ್ರೆ, 4ನೇ ಸ್ಟೆಪ್ಪಲ್ಲಿ ನಮ್ಗೆ ಏನು ಆನ್ಸರ್ ಬರುತ್ತೆ, 4ನೇ ಸ್ಟೆಪ್ಪಲ್ಲಿ ನಮ್ಗೆ ಆ್ಯಡ್ ಮಾಡ್ಲಿಕ್ಕೆ ಅಂತ ಬಂದರೆ, 5ನೇ ಸ್ಟೆಪ್ಪಲ್ಲಿ ಆನ್ಸರ್ ಮಾಡುವಾಗ ಉಲ್ಟಾ ಮಾಡಿದ್ರೆ, ಆ್ಯಡ್ ಮಾಡ್ಲಿಕ್ಕೆ ಬಂದರೆ ಲೆಸ್ ಮಾಡಬೇಕು, ಲೆಸ್ ಮಾಡ್ಲಿಕ್ಕೆ ಬಂದರೆ ಆ್ಯಡ್ ಮಾಡಬೇಕು. ದಟ್ ಇಸ್ 5th ಸ್ಟೆಪ್. 5ನೇ ಸ್ಟೆಪ್ ಎಲ್ಲಿ ಕಾಣಬಹುದು? ಯು ಕ್ಯಾನ್ ಸಿ ದ 5th ಸ್ಟೆಪ್ ಓನ್ಲಿ ಇನ್ ಕೇಸ್ ಆಫ್, ಯು ಕ್ಯಾನ್ ಸಿ ದ 5th ಸ್ಟೆಪ್ ಓನ್ಲಿ ಇನ್ ಕೇಸ್ ಆಫ್ ವೆನ್ ಬೇಸ್ ಲಾಸ್ ಇಸ್ ಗಿವನ್. ಲಾಸ್ ಕೊಟ್ಟಾಗ ಮಾತ್ರ ನಮ್ಗೆ 5ನೇ ಸ್ಟೆಪ್. ಲಾಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಲಾಸ್ಟ್ ಕ್ಲಾಸಲ್ಲಿ ಮಾಡಿದ ಹಾಗೆ 1, 2, 3, 4 4ನೇ ಸ್ಟೆಪ್. 4ನೇ ಸ್ಟೆಪ್ ಎಂತದ್ದು? ಬಿ ಪಿ ಜಾಸ್ತಿ ಆದರೆ ಕಡಿಮೆ ಮಾಡಿ, ಬಿ ಪಿ ಕಡಿಮೆ ಆದರೆ ಜಾಸ್ತಿ ಮಾಡಿ. ಇಸ್ ಇಟ್ ಕ್ಲಿಯರ್? ಎಸ್. ನಾವು ಕಮ್ ಟು ದಿ ಪ್ರಾಬ್ಲಮ್. ಫಸ್ಟ್ ಐಟಮ್ ಈಸ್ ವರ್ಕ್ಸ್ ಓವರ್ಹೆಡ್ ಅಂಡರ್ ರಿಕವರ್ಡ್. ವರ್ಕ್ಸ್ ಓವರ್ಹೆಡ್ ಇಸ್ ಅನ್ ಎಕ್ಸ್ಪೆನ್ಸ್. ಎಕ್ಸ್ಪೆನ್ಸಸ್ ಇಸ್ ಅಂಡರ್ ರಿಕವರ್ಡ್. ವರ್ಕ್ಸ್ ಎಕ್ಸ್ಪೆನ್ಸ್ ಕಡಿಮೆ ತೋರಿಸಿದ್ದು ಎಲ್ಲಿ, ಯಾವ ಬುಕ್ ಅಂತ ಹೇಳಿಲ್ಲ ನೋಡಿ, ನಾನು ನಿಮ್ಗೆ ಹೇಳಿದ್ನಲ್ಲ. ವರ್ಕ್ಸ್ ಓವರ್ ಅಂಡರ್ ರಿಕವರ್ಡ್, ವಿಚ್ ಬುಕ್? ಕಾಸ್ಟಿಂಗ್ ಆಫ್ ಫೈನಾನ್ಷಿಯಲ್ ಅಕೌಂಟ್. ದಟ್ ಇಸ್ ವೆರಿ ವೆರಿ ಸಿಂಪಲ್. ಈ ಅಂಡರ್ ರಿಕವರ್ಡು, ಓವರ್ ರಿಕವರಿ, ಅಂಡರ್ ರಿಕವರಿ, ಅಂಡರ್ ಅಬ್ಸಾರ್ಪ್ಷನ್, ಓವರ್ ಅಬ್ಸಾರ್ಪ್ಷನ್, ಇದೆಲ್ಲವೂ ಕಾಸ್ಟ್ ಅಕೌಂಟೆಂಟ್ ಅಂತಾರೆ. ಹಾಗಾಗಿ ಕಾಸ್ಟಿಂಗ್ ಬುಕ್ ಅಂತ ನೀವು ಅಸಂಪ್ಷನ್ ಮಾಡಬೇಕು. ಹಾಗಿದ್ರೆ ವರ್ಕ್ಸ್ ಓವರ್ ಅಂಡರ್ ರಿಕವರ್ಡ್ ನೀವು ಯಾವ ಬುಕ್ಕಲ್ಲಿ? ಕಾಸ್ಟಿಂಗ್ ಅಲ್ಲಿ. ಎಕ್ಸ್ಪೆನ್ಸಸ್ ಕಾಸ್ಟಿಂಗ್ ಅಲ್ಲಿ ಕಡಿಮೆ ತೋರಿಸಿದ್ದು, ಎಕ್ಸ್ಪೆನ್ಸಸ್ ಅನ್ನ ಕಾಸ್ಟಿಂಗ್ ಅಲ್ಲಿ ಕಡಿಮೆ ತೋರಿಸಿದ ಕಾರಣ ಕಾಸ್ಟಿಂಗ್ ಪ್ರಾಫಿಟ್ ಜಾಸ್ತಿ ಆಯಿತು. ಕಾಸ್ಟಿಂಗ್ ಪ್ರಾಫಿಟ್ ಜಾಸ್ತಿ ಅಂದ್ರೆ ಬಿ ಪಿ ಜಾಸ್ತಿ ಆಯಿತು. ಬಿ ಪಿ ಜಾಸ್ತಿ ಆದ ಕಾರಣ ಲೆಸ್ ಮಾಡಬೇಕು ಅಲ್ವಾ? ಬಿ ಪಿ ಜಾಸ್ತಿ ಆದ ಕಾರಣ ಲೆಸ್ ಮಾಡಬೇಕು. ಬಟ್ ಇಲ್ಲಿ ಲಾಸ್ ಕೊಟ್ಟ ಕಾರಣ ನಾವು ಆ್ಯಡ್ ಮಾಡಬೇಕು. ಲಾಸ್ ಕೊಟ್ಟವಾಗ ಜಾಗ್ರತೆ ಮಾಡಿ, ಲೆಸ್ ಮಾಡಬೇಕಂತೇಳಿ ಬಂತು ನಮಗೆ. ಬಟ್ ಇಲ್ಲಿ ಲಾಸ್ ಕೊಟ್ಟ ಕಾರಣ ನಾವು ಆ್ಯಡ್ ಮಾಡಬೇಕು. ಅಮೌಂಟ್ ಎಷ್ಟದು? 3,120. 3,120. ಓಕೆ, ನೆಕ್ಸ್ಟ್ ಆಫೀಸ್ ಓವರ್ಹೆಡ್ ಓವರ್ ರಿಕವರ್ಡ್. ನೆಕ್ಸ್ಟ್ ಐಟಮ್, ಆಫೀಸ್ ಓವರ್ ಇಸ್ ಅನ್ ಎಕ್ಸ್ಪೆನ್ಸ್. ಎಕ್ಸ್ಪೆನ್ಸ್ ಇಸ್ ಓವರ್ ರಿಕವರ್ಡ್. ಯಾವ ಬುಕ್ಕಲ್ಲಿ? ಯಾವ ಬುಕ್ ಅಂತ ಹೇಳಿಲ್ಲ. ದಟ್ ಇಸ್ ಇಂಪ್ಲೈಡ್ ಕಾಸ್ಟಿಂಗ್. ಯಾಕೆ? ಓವರ್ ರಿಕವರ್ಡ್ ಅಂತ ಇದ್ರೆ, ಅಂಡರ್ ರಿಕವರ್ಡ್ ಅಂದ್ರೆ ಕಾಸ್ಟಿಂಗ್ ಅದು. ಓಕೆ, ಆಫೀಸ್ ಓವರ್ ರಿಕವರ್ಡ್ ಇನ್ ಕಾಸ್ಟಿಂಗ್. ಯಾವ ಬುಕ್ ಅಂತ ಹೇಳಿದ್ರೆ ನೀವು ಅಸಂಪ್ಷನ್ ಮಾಡಬೇಕಾಗಿದ್ದು ಕಾಸ್ಟ್ ಅಕೌಂಟ್. ಓಕೆ, ಸೊ ಕಾಸ್ಟಿಂಗ್ ಅಲ್ಲಿ ಜಾಸ್ತಿ ತೋರಿಸಿದ್ದಾರೆ. ಯಾವುದನ್ನ? ಆಫೀಸ್ ಎಕ್ಸ್ಪೆನ್ಸಸ್. ಸೊ ಆಫೀಸ್ ಎಕ್ಸ್ಪೆನ್ಸಸ್ ಇಸ್ ಅನ್ ಎಕ್ಸ್ಪೆನ್ಸ್. ಎಕ್ಸ್ಪೆನ್ಸ್ ಇಸ್ ಮೋರ್ ಎಂಟರ್ಡ್ ಇನ್ ಕಾಸ್ಟಿಂಗ್. ಎಕ್ಸ್ಪೆನ್ಸಸ್ ಕಾಸ್ಟಿಂಗ್ ಅಲ್ಲಿ ಜಾಸ್ತಿ ತೋರಿಸಿದ ಕಾರಣ ಕಾಸ್ಟಿಂಗ್ ಪ್ರಾಫಿಟ್ ಕಡಿಮೆ. ಕಾಸ್ಟಿಂಗ್ ಪ್ರಾಫಿಟ್ ಕಡಿಮೆ ಅಂದ್ರೆ ಅರ್ಥ ಎಂತ? ಬಿ ಪಿ ಕಡಿಮೆ. ಬಿ ಪಿ ಕಡಿಮೆ ಆದ ಕಾರಣ ನಾವು ಆ್ಯಡ್ ಮಾಡಬೇಕು. ಬಟ್ ಇಲ್ಲಿ ಲೆಸ್ ಮಾಡಬೇಕು. ಯಾಕೆ? ಲಾಸ್ ಕೊಟ್ಟ ಕಾರಣ. 1,700 ಇನ್ನರ್ ಕಾಲಮ್ ಬರೀರಿ. ಓಕೆ, ನೆಕ್ಸ್ಟ್ ಡಿಪ್ರಿಸಿಯೇಷನ್. ನೋಡಿ, ಡಿಪ್ರಿಸಿಯೇಷನ್ ಫೈನಾನ್ಷಿಯಲ್ ಅಕೌಂಟ್ 11,200, ಡಿಪ್ರಿಸಿಯೇಷನ್ ಕಾಸ್ಟ್ ಅಕೌಂಟ್ 12,500. ಎರಡನ್ನು ಒಟ್ಟಿಗೆ ಕಂಪೇರ್ ಮಾಡಿ. ಯಾವ ಬುಕ್ಕಲ್ಲಿ ಜಾಸ್ತಿ, ಯಾವ ಬುಕ್ಕಲ್ಲಿ ಕಡಿಮೆ ಅಂತ ನೀವೇ
ಆಲೋಚನೆ ಮಾಡಿ, ಪ್ರಾಬ್ಲಮ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಡಿಪ್ರಿಸಿಯೇಷನ್ ಫೈನಾನ್ಷಿಯಲ್ ಅಕೌಂಟ್ ಅಲ್ಲಿ 11,200, ಕಾಸ್ಟಿಂಗ್ ಅಲ್ಲಿ 12,500. ಅಂದ್ರೆ ಅರ್ಥ ಎಂತ? ಡಿಪ್ರಿಸಿಯೇಷನ್ ಇಸ್ ಮೋರ್ ಎಂಟರ್ಡ್ ಇನ್ ಕಾಸ್ಟಿಂಗ್. ಎಷ್ಟು ಡಿಫರೆನ್ಸ್ ಅಮೌಂಟ್ ಎಷ್ಟು ನೋಡಿ, 12,500 ಕಾಸ್ಟಿಂಗ್ ಅಲ್ಲಿ ಎಂಟ್ರಿ ಆಗಿದ್ದು ಮೈನಸ್ 11,200 ಫೈನಾನ್ಷಿಯಲ್ ಬುಕ್ ಅಲ್ಲಿ ಎಂಟ್ರಿ ಆಗಿದ್ದು. ಸೊ ಡಿಫರೆನ್ಸ್ ಅಮೌಂಟ್ ಈಸ್ 1,300. ಈ 1,300 ಮಾತ್ರ ನಾವು ರೀಕನ್ಸಿಲೇಷನ್ ತಗೊಳ್ಳಿಕ್ಕೆ. ಓನ್ಲಿ ದ ಡಿಫರೆನ್ಸ್ ಅಮೌಂಟ್ ವಿ ನೀಡ್ ಟೇಕ್ ಇನ್ ದ ರೀಕನ್ಸಿಲೇಷನ್. ಓಕೆ, ನೌ ಡಿಪ್ರಿಸಿಯೇಷನ್ ಎಕ್ಸ್ಪೆನ್ಸ್ ಇಸ್ ರೆವಿನ್ಯೂ. Depreciation is expense. Expense is more entered in costing. Since it's an expense, expense is more entered in costing. Costing profit decreased. Since an expense, expense is more entered in costing. Costing profit decreased. Costing profit decreased means base profit decreased. Since base profit decreased, we have to add. But illi less ಮಾಡಬೇಕು. ಕರೆಕ್ಟ್ ಅಲ್ಲ? Depreciation is charged more in cost account. Difference amount ಆಗ ಎಷ್ಟು ಹೇಳಿದೆ ನಾನು? 1,300. Correct? Now closing stock ನೋಡಿ, ಇಲ್ಲಿಯೂ ಸಹ ಕ್ಲೋಸಿಂಗ್ ಸ್ಟಾಕ್ ಕಾಸ್ಟ್ ಅಕೌಂಟ್ ಪ್ರಕಾರ 52,000, ಫಿನಾನ್ಷಿಯಲ್ ಅಕೌಂಟ್ ಪ್ರಕಾರ 49,600, CA 52,000, FA 49,600. ಕ್ಲೋಸಿಂಗ್ ಸ್ಟಾಕ್ ಅದು ಎಕ್ಸ್ಪೆನ್ಸಸ್ ರೆವಿನ್ಯೂ. ಕ್ಲೋಸಿಂಗ್ ಸ್ಟಾಕ್ ಇಸ್ ರೆವಿನ್ಯೂ. ರೆವಿನ್ಯೂ ಎಲ್ಲಿ ಜಾಸ್ತಿ ಆಗಿದೆ? ಕಾಸ್ಟಿಂಗ್ ಅಲ್ಲಿ ಜಾಸ್ತಿ ತೋರಿಸಿದ್ದಾರೆ. ಟೇಕ್ ಯುವರ್ ಕ್ಯಾಲ್ಕುಲೇಟರ್ ಅಂಡ್ ಕಂಪೇರ್ ದಿ ಅಮೌಂಟ್. ಕ್ಲೋಸಿಂಗ್ ಸ್ಟಾಕ್ 52,000 ಎಲ್ಲಿ? ಕಾಸ್ಟಿಂಗ್ ಬುಕ್ ಅಲ್ಲಿ, ಮೈನಸ್ 49,600 ಫೈನಾನ್ಷಿಯಲ್ ಬುಕ್ ಅಲ್ಲಿ. 2,400 ರೂಪಾಯಿ ವ್ಯತ್ಯಾಸ. 2,400 ರೂಪಾಯಿ ವ್ಯತ್ಯಾಸ ಎಲ್ಲಿ ಬರುತ್ತೆ? ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ತಗೊಳ್ಬೇಕು. ಓಕೆ, ಕಮ್ ಟು ದಿ ಸ್ಟೆಪ್. ಕ್ಲೋಸಿಂಗ್ ಸ್ಟಾಕ್ ಇಸ್ ಎ ರೆವಿನ್ಯೂ. ಸರಿಯಾ? ರೆವಿನ್ಯೂ ಈಸ್ ಮೋರ್ ಎಂಟರ್ಡ್. ಎನಿ ಸ್ಟಾಕ್, ಎನಿ ಕ್ಲೋಸಿಂಗ್ ಸ್ಟಾಕ್ ಇಸ್ ಎ ರೆವಿನ್ಯೂ. ಓಪನಿಂಗ್ ಸ್ಟಾಕ್ ಇಸ್ ಎಕ್ಸ್ಪೆನ್ಸಸ್, ಕ್ಲೋಸಿಂಗ್ ಸ್ಟಾಕ್ ಇಸ್ ಎ ರೆವಿನ್ಯೂ. So closing stock is a revenue. Revenue is more entered in costing. Since it's a revenue, revenue is more entered in costing. Costing profit increased. Revenue costing book ಅಲ್ಲಿ ಜಾಸ್ತಿ ತೋರಿಸಿದ ಕಾರಣ ಕಾಸ್ಟಿಂಗ್ ಪ್ರಾಫಿಟ್ ಜಾಸ್ತಿ. ಕಾಸ್ಟಿಂಗ್ ಪ್ರಾಫಿಟ್ ಜಾಸ್ತಿ ಅಂದ್ರೆ ಅರ್ಥ ಎಂತ? BP ಜಾಸ್ತಿ. BP ಜಾಸ್ತಿ ಆದ ಕಾರಣ ಲೆಸ್ ಮಾಡಬೇಕು. ಸರಿಯಾ? ಬಟ್ ಇಲ್ಲಿ ಆಡ್ ಮಾಡಬೇಕು. ಕ್ಲೋಸಿಂಗ್ ಸ್ಟಾಕ್ ಓವರ್ ಚಾರ್ಜ್ಡ್ ಇನ್ ಕಾಸ್ಟ್ ಅಕೌಂಟ್. ಕ್ಲೋಸಿಂಗ್ ಸ್ಟಾಕ್ ಓವರ್ ಚಾರ್ಜ್ ಇನ್ ಕಾಸ್ಟ್ ಅಕೌಂಟ್. ಡಿಫರೆನ್ಸ್ ಅಮೌಂಟ್ ನಾನು ಆಗಸ್ಟ್ ಹೇಳಿದೆ ನಿಮಗೆ 2,400. ಕರೆಕ್ಟ್? ಎಸ್. ನಾವು ನೆಕ್ಸ್ಟ್ ಐಟಮ್ ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಇನ್ ಕಾಸ್ಟ್ ಅಕೌಂಟ್ 52,600, ಫೈನಾನ್ಷಿಯಲ್ ಅಕೌಂಟ್ 54,000. ಸ್ಟೆಪ್ ನಂಬರ್ 1, ಓಪನಿಂಗ್ ಸ್ಟಾಕ್ ಅಲ್ಲಿ ಎಕ್ಸ್ಪೆನ್ಸಸ್ ರೆವಿನ್ಯೂ. ಓಪನಿಂಗ್ ಸ್ಟಾಕ್ ಹೇಳಿದ್ರೆ ಎಕ್ಸ್ಪೆನ್ಸಸ್ ಕಾಸ್ಟಿಂಗ್ ಅಲ್ಲಿ ಜಾಸ್ತಿ ಇದೆ ಕಡಿಮೆ ಇದೆಯಾ? ಎಕ್ಸ್ಪೆನ್ಸಸ್ ಕಾಸ್ಟಿಂಗ್ ಅಲ್ಲಿ ಕಡಿಮೆ ತೋರಿಸಿದ್ದಾರೆ. ಯಾಕಂದ್ರೆ ಕಾಸ್ಟಿಂಗ್ ಅಲ್ಲಿ 52,600, ಫೈನಾನ್ಷಿಯಲ್ ಅಕೌಂಟ್ ಅಲ್ಲಿ 54,000. ಸೊ ಎಕ್ಸ್ಪೆನ್ಸಸ್ ಕಾಸ್ಟಿಂಗ್ ಅಲ್ಲಿ ಕಡಿಮೆ ತೋರಿಸಿದ ಕಾರಣ ಕಾಸ್ಟಿಂಗ್ ಪ್ರಾಫಿಟ್ ಜಾಸ್ತಿ ಇದೆ. ಕಾಸ್ಟಿಂಗ್ ಪ್ರಾಫಿಟ್ ಜಾಸ್ತಿ ಅಂದ್ರೆ BP ಜಾಸ್ತಿ ಇದೆ. BP ಜಾಸ್ತಿ ಆದ ಕಾರಣ ಲೆಸ್ ಮಾಡಬೇಕು. ಬಟ್ ಇಲ್ಲಿ ಲಾಸ್ ಕೊಟ್ಟ ಕಾರಣ ನಾವು ಆಡ್ ಮಾಡಬೇಕು. ಆಡ್ ಮಾಡೋ ಅಮೌಂಟ್ ಎಷ್ಟು? ಡಿಫರೆನ್ಸ್ ಅಮೌಂಟ್ ನೋಡಿ. 54,000 ಫೈನಾನ್ಷಿಯಲ್ ಬುಕ್ ಅಲ್ಲಿ ಇದೆ, ಮೈನಸ್ 52,600, 1,400. ಸರಿಯಲ್ಲ? 1,400. ಪುನಃ ಹೇಳ್ತೇನೆ, 1,400 ಆಡ್ ಮಾಡಬೇಕು, ಲೆಸ್ ಮಾಡಬೇಕಾ? ಓಪನಿಂಗ್ ಸ್ಟಾಕು ಎಕ್ಸ್ಪೆನ್ಸಸ್ ಕಾಸ್ಟಿಂಗ್ ಅಲ್ಲಿ ಕಡಿಮೆ. ಎಕ್ಸ್ಪೆನ್ಸಸ್ ಕಾಸ್ಟಿಂಗ್ ಕಡಿಮೆ ತೋರಿಸಿದ ಕಾರಣ ಕಾಸ್ಟಿಂಗ್ ಪ್ರಾಫಿಟ್ ಜಾಸ್ತಿ ಆಯಿತು. ಸೊ BP ಜಾಸ್ತಿ ಆಯಿತು. BP ಜಾಸ್ತಿ ಆದ ಕಾರಣ ಲೆಸ್ ಮಾಡಬೇಕು. ಬಟ್ ಇಲ್ಲಿ ಲಾಸ್ ಕೊಟ್ಟ ಕಾರಣ ಆಡ್ ಮಾಡಬೇಕು. 1,400 ಅಲ್ವಾ? ಓಪನಿಂಗ್ ಸ್ಟಾಕ್ ಓವರ್ ಚಾರ್ಜ್ ಇನ್ ಫೈನಾನ್ಷಿಯಲ್ ಅಕೌಂಟ್. ಓಪನಿಂಗ್ ಸ್ಟಾಕ್ ಓವರ್ ಚಾರ್ಜ್ ಇನ್ ಫೈನಾನ್ಷಿಯಲ್ ಅಕೌಂಟ್ 1,400. ಕ್ಲಿಯರ್? Okay, next item. Provision for bad debts rupees 150. Provision for bad debts. Bad debts ಎಲ್ಲಿ ಎಂಟ್ರಿ ಆಗಿದೆ ಇದು? ಫೈನಾನ್ಷಿಯಲ್ ಬುಕ್ ಅಲ್ಲಿ. ಆಕ್ಚುಲಿ ಕಾಸ್ಟ್ ಶೀಟ್ ಅಲ್ಲಿ ಬ್ಯಾಡ್ ಡೆಟ್ಸ್ ತಗೊಳ್ಳಿಕ್ಕಿಲ್ಲ, ಬಟ್ ಕೆಲವು ಬುಕ್ ಅಲ್ಲಿ ತಗೊಳ್ಳಿ ಅಂತ ಹೇಳ್ತಾರೆ. ಓಕೆ, ಬಟ್ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಇಸ್ ಅ ಪ್ರೊವಿಷನ್. ಪ್ರೊವಿಷನ್ ಅಲ್ಲಿ ನಾವು ಕಾಸ್ಟ್ ಶೀಟ್ ತಗೊಳ್ಳೋದೇ ಇಲ್ಲ. ಕರೆಕ್ಟ್? ಇದು ಫೈನಾನ್ಷಿಯಲ್ ಬುಕ್ ಅಲ್ಲಿ ಮಾತ್ರ ಎಂಟ್ರಿ ಆಗಿದೆ. ಇದು ಎಕ್ಸ್ಪೆನ್ಸಸ್. ಹಾಗಾದ್ರೆ ಈ ಎಕ್ಸ್ಪೆನ್ಸಸ್ ಕಾಸ್ಟಿಂಗ್ ಬುಕ್ ಅಲ್ಲಿ ಎಂಟ್ರಿ ಆಗಿಲ್ಲ. ಈ ಎಕ್ಸ್ಪೆನ್ಸಸ್ ಕಾಸ್ಟಿಂಗ್ ಅಲ್ಲಿ ತೋರಿಸದೇ ಇದ್ದ ಕಾರಣ ಕಾಸ್ಟಿಂಗ್ ಪ್ರಾಫಿಟ್ ಜಾಸ್ತಿ ಇದೆ. ಎಕ್ಸ್ಪೆನ್ಸಸ್ ತೋರಿಸದೇ ಇದ್ದ ಕಾರಣ ಕಾಸ್ಟಿಂಗ್ ಪ್ರಾಫಿಟ್ ಜಾಸ್ತಿ ಇದೆ. ಕಾಸ್ಟಿಂಗ್ ಪ್ರಾಫಿಟ್ ಜಾಸ್ತಿ ಅಂದರೆ BP ಜಾಸ್ತಿ. BP ಜಾಸ್ತಿ ಆದ ಕಾರಣ ನಾವು ಲೆಸ್ ಮಾಡಬೇಕು. ಬಟ್ ಇಲ್ಲಿ
ಬಟ್ ಇಲ್ಲಿ ಆ್ಯಡ್ ಮಾಡಬೇಕು, ಆ್ಯಡ್ ಎಷ್ಟದು 150 ಅಲ್ಲ, ಎಸ್ 150. ನೆಕ್ಸ್ಟ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್, ಇದು ಸಹ ಏನಿದು, ಇದು ಸಹ ಎಕ್ಸ್ಪೆನ್ಸಸ್ ಎಂಟರ್ಡ್ ಓನ್ಲಿ ಇನ್ ಫೈನಾನ್ಷಿಯಲ್ ಅಕೌಂಟ್. ಕಾಸ್ಟಿಂಗ್ ಅಲ್ಲಿ ತೋರಿಸ್ತಿಲ್ಲ, ಈ ಎಕ್ಸ್ಪೆನ್ಸಸ್ ಕಾಸ್ಟಿಂಗ್ ಅಲ್ಲಿ ತೋರಿಸ್ತಿಲ್ಲ. ಎಕ್ಸ್ಪೆನ್ಸಸ್ ಕಾಸ್ಟಿಂಗ್ ಅಲ್ಲಿ ತೋರಿಸದೇ ಇದ್ದ ಕಾರಣ ಕಾಸ್ಟಿಂಗ್ ಪ್ರಾಫಿಟ್ ಜಾಸ್ತಿ. ಕಾಸ್ಟಿಂಗ್ ಪ್ರಾಫಿಟ್ ಜಾಸ್ತಿ ಅಂದ್ರೆ ಅರ್ಥ ಎಂತ, ಬಿ ಪಿ ಜಾಸ್ತಿ ಆದ ಕಾರಣ ಲೆಸ್ ಮಾಡಬೇಕು. ಬಟ್ ಇಲ್ಲಿ ಲಾಸ್ ಕೊಟ್ಟ ಕಾರಣ ಆಡ್ ಮಾಡಬೇಕು. ಡಿಫರೆನ್ಸ್ ಅಮೌಂಟ್ ಎಷ್ಟದು ಅಲ್ಲ, ಡಿಫರೆನ್ಸ್ ಅಲ್ಲ, ಎಷ್ಟು ಅಮೌಂಟ್ ಅದು 800 ಅಲ್ಲ, 800. ಓಕೆ, ನೆಕ್ಸ್ಟ್ ಐಟಮ್, ಲಾಸ್ಟ್ ಐಟಮ್ ಅಲ್ಲ, ಎಸ್. ರೆಂಟ್ ಆಫ್ ದಿ ಫ್ಯಾಕ್ಟರಿ ಪ್ರಿಮಿಸಸ್ ಓನ್ಡ್ ಬೈ ದಿ ಕಂಪನಿ ಬಟ್ ನಾಟ್ ಆಕ್ಚುಲಿ ಪೇಡ್ rupees 6,000. 600 ಅಲ್ಲ, ಅದು 6,000. ರೆಂಟ್ ಆಫ್ ದಿ ಫ್ಯಾಕ್ಟರಿ ಪ್ರಿಮಿಸಸ್ ಓನ್ಡ್ ಬೈ ದಿ ಕಂಪನಿ ಬಟ್ ನಾಟ್ ಆಕ್ಚುಲಿ ಪೇಡ್. ಅಂದ್ರೆ ಅರ್ಥ ಅಂತ, ನಾಟ್ ಆಕ್ಚುಲಿ ಪೇಡ್ ಮೀನ್ಸ್ ಇಟ್ ಈಸ್ ನಾಟ್ ಎಂಟರ್ಡ್ ಇನ್ ಫೈನಾನ್ಷಿಯಲ್ ಅಕೌಂಟ್. ನಿಮಗೆ ನಾನು ನೋಷನಲ್ ಕಾಸ್ಟ್ ಬಗ್ಗೆ ಮಾತಾಡಿದ್ದಾನೆ. ಕಾಸಸ್ ರೀಸನ್ಸ್ ಅಲ್ಲಿ ಸ್ಟೇಟ್ಮೆಂಟ್ ಬರುತ್ತೆ ನೋಡಿ. ಇಂಟ್ರೆಸ್ಟ್ ಆನ್ ಓನ್ ಕ್ಯಾಪಿಟಲ್, ರೆಂಟ್ ಆನ್ ಓನ್ ಬಿಲ್ಡಿಂಗ್. ನನ್ನಿದೆ ಸ್ವಂತ ಬಿಲ್ಡಿಂಗು, ನಾನು ಅದಕ್ಕೆ ಬಾಡಿಗೆ ಚಾರ್ಜ್ ಮಾಡ್ತೇನಾ ಇಲ್ಲ, ಆದರೆ ಕಾಸ್ಟ್ ಅಕೌಂಟ್ ಹೇಳ್ತೇನೆ, ಅದನ್ನ ಲೆಕ್ಕ ಪರಿಗಣಿಸಬೇಕು. ನನ್ನದೇ ಹಣ, ನಾನೇ ನನ್ನ ಹಣವನ್ನು ಬಿಸ್ನೆಸ್ಗೆ ಹಾಕೊಂಡಿದ್ದೇನೆ, ನನ್ನ ಹಣಕ್ಕೆ ನಾನು ಬಡ್ಡಿ ಚಾರ್ಜ್ ಮಾಡ್ತೇನಾ ಇಲ್ಲ, ನಾನು ಬಡ್ಡಿ ಮಗ ಅಲ್ಲ, ಹಾಗಾಗಿ ನಾನು ಬಡ್ಡಿ ಚಾರ್ಜ್ ಮಾಡೋದಿಲ್ಲ. ಕರೆಕ್ಟ್ ಅಲ್ಲ, ಬಡ್ಡಿ ಮಕ್ಕಳಲ್ಲ ನಾವು, ನಮ್ಮ ಹಣಕ್ಕೆ ನಾವು ಚಾರ್ಜ್ ಮಾಡ್ತೇವಾ? ನೋ. ಬಟ್ ಕಾಸ್ಟ್ ಅಕೌಂಟೆಂಟ್ ಏನ್ ಹೇಳ್ತಾನೆ, ನಿಮ್ಮದೇ ಹಣ ಆದ್ರೂ ಸಹ ನೀವು ಅದಕ್ಕೆ ಬಡ್ಡಿ ಲೆಕ್ಕ ಹಾಕೊಳ್ಬೇಕು ಅಂತ ಹೇಳ್ತಾನೆ. ಇದು ಆಕ್ಚುಲಿ ರೆಂಟ್ ಆಫ್ ದಿ ಫ್ಯಾಕ್ಟರಿ ಪ್ರಿಮಿಸಸ್ ಓನ್ ಬೈ ದಿ ಕಂಪನಿ ನಾಟ್ ಆಕ್ಚುಲಿ ಪೇಯ್ಡ್ ಅಂದ್ರೆ ಫಿನಾನ್ಷಿಯಲ್ ಬುಕ್ ಅಲ್ಲಿ ಎಂಟ್ರಿ ಆಗಲಿಲ್ಲ. ಎಲ್ಲಿ ಎಂಟ್ರಿ ಆಗಿದೆ ಆಗಿದ್ರೆ ಕಾಸ್ಟಿಂಗ್ ಅಲ್ಲಿ ಎಂಟ್ರಿ ಆಗಿದೆ. ಅರ್ಥ ಆಯ್ತಾ? ನಾಟ್ ಎಂಟರ್ಡ್ ಇನ್, ನಾಟ್ ಆಕ್ಚುಲಿ ಪೇಯ್ಡ್. ಅರ್ಥ, ನಾಟ್ ಆಕ್ಚುಲಿ ಫೈನಾನ್ಷಿಯಲ್ ಅಕೌಂಟ್ ಅಂಡ್ ಈ ಟೇಕ್ಸ್ ಟು ಅಕೌಂಟ್ ಆಕ್ಚುಲ್ ಪೇಯ್ಡ್. ಇದು ಎಂಟ್ರಿ ಆಗಲಿಲ್ಲ, ಯಾಕೆ? ನಾಟ್ ಆಕ್ಚುಲಿ ಪೇಯ್ಡ್ ಆದ ಕಾರಣ ಫಿನಾನ್ಷಿಯಲ್ ಅಕೌಂಟೆಂಟ್ ತಗೊಂಡಿಲ್ಲ. ಎಲ್ಲಿ ತಗೊಂಡ್ರು, ಯಾರು ತಗೊಂಡ್ರು? ಕಾಸ್ಟ್ ಅಕೌಂಟೆಂಟ್ ತಗೊಂಡಿದ್ದಾನೆ. ಹಾಗಿದ್ರೆ ಇದು ಎಕ್ಸ್ಪೆನ್ಸಸ್, ಈ ಎಕ್ಸ್ಪೆನ್ಸಸ್ ಎಲ್ಲಿ ಎಂಟ್ರಿ ಆಗಿದೆ? ಕಾಸ್ಟಿಂಗ್ ಅಲ್ಲಿ ಮಾತ್ರ ಎಂಟ್ರಿ ಆಗಿದೆ. ಎಕ್ಸ್ಪೆನ್ಸಸ್ ಕಾಸ್ಟಿಂಗ್ ಅಲ್ಲಿ ಮಾತ್ರ ತೋರಿಸಿದ ಕಾರಣ ಕಾಸ್ಟಿಂಗ್ ಪ್ರಾಫಿಟ್ ಕಡಿಮೆ. ಕಾಸ್ಟಿಂಗ್ ಪ್ರಾಫಿಟ್ ಕಡಿಮೆ ಅಂದ್ರೆ ಬಿ ಪಿ ಕಡಿಮೆ. ಬಿ ಪಿ ಕಡಿಮೆ ಆದ ಕಾರಣ ಜಾಸ್ತಿ ಮಾಡಬೇಕು, ಆಡ್ ಮಾಡಬೇಕು. ಬಟ್ ಇಲ್ಲಿ ಲಾಸ್ ಕೊಟ್ಟ ಕಾರಣ ನಾವು ಲೆಸ್ ಮಾಡಬೇಕು. ಪುನಃ ಹೇಳ್ತೇನೆ, ಇದು ಎಕ್ಸ್ಪೆನ್ಸಸ್ ಕಾಸ್ಟಿಂಗ್ ಅಲ್ಲಿ ಮಾತ್ರ ತೋರಿಸಿದ್ದು. ಎಕ್ಸ್ಪೆನ್ಸಸ್ ಕಾಸ್ಟಿಂಗ್ ಅಲ್ಲಿ ಮಾತ್ರ ತೋರಿಸಿದ ಕಾರಣ ಕಾಸ್ಟಿಂಗ್ ಪ್ರಾಫಿಟ್ ಕಡಿಮೆ ಆಯಿತು. ಕಾಸ್ಟಿಂಗ್ ಪ್ರಾಫಿಟ್ ಕಡಿಮೆ ಅಂದ್ರೆ ಬಿ ಪಿ ಕಡಿಮೆ ಆಯಿತು. ಬಿ ಪಿ ಕಡಿಮೆ ಆದ ಕಾರಣ ನಾವು ಜಾಸ್ತಿ ಮಾಡಬೇಕು, ಆಡ್ ಮಾಡಬೇಕು. ಸರಿನಾ? ಬಟ್ ಲಾಸ್ ಇದ್ದ ಕಾರಣ ಇಲ್ಲಿ ಲೆಸ್ ಮಾಡಬೇಕು. ಸೊ ಲೆಸ್. ಅಲ್ಲಿದ್ದಾಗೆ ಟ್ರಾನ್ಸಾಕ್ಷನ್ ಬರೀರಿ. ಅಮೌಂಟ್ ಎಷ್ಟದು? 6,000. ಅಮೌಂಟು 600 ಅಲ್ಲ, ಅದು ಮಿಕ್ಸ್ ಕರೆಕ್ಷನ್ 6,000. ಸೊ ಇಲ್ಲಿಗೆ ಎಲ್ಲ ಐಟಮ್ ಆಯಿತು. ಈಗ ಆ್ಯಡ್ ಮಾಡೋದೆಲ್ಲ ಟೋಟಲ್ ಮಾಡಿ. ಸೊ 7870 ಕರೆಕ್ಟಾ? ಸೊ 1,72,400 ಪ್ಲಸ್ 7870 ಆ್ಯಡ್ ಮಾಡಿ, ಆಗ ಎಷ್ಟು ಬರುತ್ತೆ ನೋಡಿ. ಆಗ 1,80,270. 1,80,270 ಇದು ಆನ್ಸರು. ಆ್ಯಡ್ ಮಾಡಿ ಆದ ಮೇಲೆ ಈಗ ಲೆಸ್ ಮಾಡೋ ಐಟಮನ್ನು ಟೋಟಲ್ ಮಾಡಿ. ಅಮೌಂಟ್ ಬಿ ಡಿಡಕ್ಟೆಡ್, ಗೆಟ್ ದಿ ಟೋಟಲ್ 9,000 ಬಂತು. ಸೊ 9,000 ಇಲ್ಲಿ ಬರೀರಿ, ಇಲ್ಲಿ ಬೇಕಂತಿಲ್ಲ, ಇಲ್ಲಿ ಯು ಕ್ಯಾನ್ ಡಿಲೀಟ್, ಬರ್ತೀರಿ ಅಂತ ತೊಂದರೆ ಇಲ್ಲ. ಸೊ 1,80,270 ಇಂದ 9,000 ಲೆಸ್ ಮಾಡಬೇಕು. ಆಗ ನಿಮಗೆ 1,71,270. 171 270 1,71,270. ಇದೇನಿದು? ದಿಸ್ ಈಸ್ ನೆಟ್ ಲಾಸ್ ಆಸ್ ಪರ್ FA ಬ್ರಾಕೆಟ್ ಅಲ್ಲಿ ಇಂಟೆಂಡೆಡ್ ಲಾಸ್. ಆಯ್ತಾ ಇದು? ಓಕೆ, ನಾವು ಯು put your attendance, your name, section, full registration number. Please put your attendance. 3 things are required. ಯಾವುದೆಲ್ಲ 3 ಪಾಯಿಂಟ್ ಬೇಕು ನನಗೆ? ನಿಮ್ಮ ಹೆಸರು ಬೇಕು, ಯುವರ್ ಸೆಕ್ಷನ್ ಬೇಕು, ಆಮೇಲೆ ಫುಲ್ ರಿಜಿಸ್ಟ್ರೇಷನ್ ನಂಬರ್.
Please put it in the chat box. Okay, now ನಿಮ್ಮ ಆನ್ಸರ್ ಹೇಗೆ ಬಂತು ಹೇಳಿದ್ರೆ ಈ ರೀತಿ ಬರುತ್ತೆ. ಫೈನಲ್ ಔಟ್ಪುಟ್ ಈ ರೀತಿ ಬರುತ್ತೆ ನೋಡಿ. ಎಸ್, ಹೋಪ್ ಯು ಕ್ಯಾನ್ ಸಿ ನೌ. ಎಸ್ ನೋಡಿ, ರೀಕನ್ಸಿಲ್ ಸ್ಟೇಟ್ಮೆಂಟ್ ಹೆಡಿಂಗು ನೆಟ್ ಲಾಸ್ ಬೇಸ್ ಲಾಸ್ ಇದು ಆ್ಯಡ್ ಮಾಡಲಿಕ್ಕೆ ಒಟ್ಟಿಗೆ 7870 ಬಂತು, ಆ್ಯಡ್ ಮಾಡಿದ್ದು ಲೆಸ್ಸು. ಸೊ ನೆಟ್ ಲಾಸ್ ಆ್ಯಸ್ ಅ ಫಿನಾನ್ಷಿಯಲ್ ಅಕೌಂಟ್ 1,71,000. ನೋಡಿ, ರೆಂಟ್ ಆಫ್ ದಿ ಫ್ಯಾಕ್ಟ್ರಿ ಚಾರ್ಜ್ ಇನ್ ಕಾಸ್ಟ್ ಅಕೌಂಟ್ ಹ್ಯಾವ್ ಟೇಕನ್ 6,000 ಕರೆಕ್ಟ್ ತಗೊಂಡಿದೆ. ಸೊ ನಿಮ್ಮ ಆನ್ಸರ್ 6,000 ಇದೆ. ಓನ್ಲಿ ಯು ಹ್ಯಾವ್ ಟು ಮೇಕ್ ಕರೆಕ್ಷನ್ ಓನ್ಲಿ ಇನ್ ದ ಪ್ರಾಬ್ಲಮ್ ಅಲ್ಲಿ 10 ಬಿಟ್ಟು ಹೋಗಿತ್ತು. ಇಟ್ ವಾಸ್ ನಾಟ್ 600, ಇಟ್ ಶುಡ್ ಬಿ 6,000. Okay, so next class onwards I will start solving problem on 24 marks. In one to 12 marks problem ide. So next class alli 12 mark problem plus I will also start 24 marks problem. So 42 marks 100% definite semester exam alli barutte nimge 6 marks 12 marks 24 marks. 6 marks that theory is also important and theory problem idella ಒಂದು ಮಾಡಿದಲ್ಲ ಒಂದು ಅದು ಸಹ ಇಂಪಾರ್ಟೆಂಟ್. Okay, now you can ask your doubts. If you have any doubts, you can. Doubts ಇದ್ರೆ ನೀವು ಅನ್ಮ್ಯೂಟ್ ಮಾಡಿ ನನ್ನ ಹತ್ರ ಮಾತಾಡ್ಬೋದು. Only 1 minute 50 seconds ಇದೆ. ಯಾರಿಗೂ ಡೌಟ್ಸ್ ಇದೆಯಾ? ಸೊ ಡೌಟ್ಸ್ ಇಲ್ಲ ಅಂದ್ರೆ ಎಲ್ರಿಗೂ ಅರ್ಥ ಆಗಿದೆ ಅಂತ ಅರ್ಥ. ಎನಿ ಡೌಟ್ಸ್ ಯು ಕ್ಯಾನ್ ಡೆಫಿನೆಟ್ಲಿ. ಅಟೆಂಡೆನ್ಸ್ ಎಲ್ಲರೂ ಹಾಕಿದ್ರಲ್ಲ, ಪುಟ್ ಯುವರ್ ಅಟೆಂಡೆನ್ಸ್, ನೇಮ್, ಸೆಕ್ಷನ್ and full registration number. Okay, any doubts to anyone? Rajini, any doubt? Ramya Acharya, doubt idya? So I have taken all the classes online as per your request, because I have to give the opportunity to those who prefer online class. So I am comfortable with online class, I am comfortable with the record class, I don't have an issue. Okay, any doubts you can please. Less than 1 minute ಇದೆ, ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ಎಲ್ಲರೂ ಅಟೆಂಡೆನ್ಸ್ ಹಾಕ್ತಿಲ್ವಾ? So for 24 marks, when I come to the 24 marks, I will start sending a recorded class, because I need more than 40 minutes. 40 minutes ಎಲ್ಲ ನನಗೆ ಸ್ವಲ್ಪ ಮುಗಿಸ್ಲಿಕ್ಕೆ ಕಷ್ಟ ಆಗುತ್ತೆ ಒಂದು ಪ್ರಾಬ್ಲಮ್ ಅನ್ನ. So I may require more than 40 minutes. That is why ನಾನು ರೆಕಾರ್ಡೆಡ್ ಕ್ಲಾಸ್ ಅನ್ನು ಕಳಿಸ್ತೀನಿ. ಡೌಟ್ ಇದೆ ಡೆಫಿನೆಟ್ಲಿ ಯು ಕ್ಯಾನ್ ಆಸ್ಕ್ through WhatsApp. You can give me a call, no problem. Any doubts? Shweta, okay, so no doubt.